to logistic invoice verification. Okay. So invoicing processes ಇದೆ. So last class ಅಲ್ಲಿ ಏನ್ ನೋಡಿದ್ವಿ, ಸೊ P2P process ಅಲ್ಲಿ PR creation ಆಗಿರ್ಬೋದು, PR configuration, RFP creation, RFP configuration, PR release strategy configuration, PO creation, PO release strategy creation, strategy configuration. Next, goods receipt configuration. So complete inventory management configuration ನೋಡಿದ್ವಿ ಲಾಸ್ಟ್ ವಿಡಿಯೋ ಅಲ್ಲಾಗ್ಲಿ, ಲಾಸ್ಟ್ ವಿಡಿಯೋಸ್ ಅಲ್ಲಾಗ್ಲಿ. ಸೊ ಈಗ ಬಂದ್ಬಿಟ್ಟು ಲಾಗಿಸ್ಟಿಕ್ ಇನ್ವಾಯ್ಸ್ ವೆರಿಫಿಕೇಶನ್ ಅಂದ್ರೆ ವಿ ಹ್ಯಾವ್ 4 types ಆಫ್ ಇನ್ವಾಯ್ಸಸ್. ಒಂದು ಇನ್ವಾಯ್ಸ್ ವೆರಿಫಿಕೇಶನ್, ಕ್ರೆಡಿಟ್ ಮೆಮೊ, ಸಬ್ಸಿಕ್ವೆಂಟ್ ಡೆಬಿಟ್, ಸಬ್ಸಿಕ್ವೆಂಟ್ ಕ್ರೆಡಿಟ್. ಇನ್ವಾಯ್ಸ್ ವೆರಿಫಿಕೇಶನ್ ಅಂದ್ರೆ ಈಗ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ, PR ಕ್ರಿಯೇಟ್ ಮಾಡಿದ್ವಿ, PR ಬೇಸ್ಡ್ ನಾವು PO ಕ್ರಿಯೇಟ್ ಮಾಡಿದ್ವಿ, ಸೊ PO ಬೇಸ್ಡ್ ನಾವು GR ಮಾಡಿದ್ವಿ. ಇಲ್ಲಿ ಸೊ ನಾವು ಏನೇ ಅಮೌಂಟ್ ರಿಸೀವ್ ಮಾಡಿರ್ಲಿ GR, ಸೊ ಬೇಸ್ಡ್ ಆನ್ ದ GR with based on the PO price we need to do invoice. Okay, so verifying the amount against the PO to pay to vendor. Okay, so next idu nodi nan red color alli indicate madini, that means outgoing payment ನಾವು ಕೊಡ್ತಾ ಇರೋದು. ಕ್ರೆಡಿಟ್ ಮೆಮೊ ಅಂತಂದ್ರೆ ಸಪೋಸ್ ನೀವು ಮಟೀರಿಯಲ್ ಪ್ರೊಕ್ಯೂರ್ ಮಾಡಿದ್ವಿ, ರಿಸೀವ್ ಮಾಡಿದ್ವಿ, ಆ 100 ಕ್ವಾಂಟಿಟಿಯಲ್ಲಿ ಸಮ್ 10 ಕ್ವಾಂಟಿಟೀಸ್ ಡ್ಯಾಮೇಜ್ ಆಗಿದೆ, ನೀವು ಆಲ್ರೆಡಿ ಇನ್ವಾಯ್ಸ್ ಮಾಡಿದೀರಾ. ಸೊ ಅವಾಗ ಏನಾಗುತ್ತೆ, ನೀವು ಆ ಡ್ಯಾಮೇಜ್ ನಾವು ಏನ್ ಮಾಡ್ತೀವಿ, ಅಗೇನ್ ನಾವು ಅದು ರಿಟರ್ನ್ ಮಾಡ್ತೀವಿ. ರಿಟರ್ನ್ ಮಾಡಿದಾಗ ಏನ್ ಮಾಡ್ತೀವಿ, ವೆಂಡರ್ ದೆನ್ ಕಂಪನಿ ನಾವೇನ್ ಮಾಡ್ತೀವಿ, ರಿಸೀವ್ ಮಾಡ್ಕೊಂಡಿರೋ ಒಂದು ಕ್ರೆಡಿಟ್ ಮೆಮೊ ಕ್ರಿಯೇಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಟ್ ಕ್ರೆಡಿಟ್ ಮೆಮೊ ಅಗೇನ್ ವಿ ಕ್ಯಾನ್ ಬೈ ದ ಗೂಡ್ಸ್. ಓಕೆ, ಇದು ನಮಗ್ ಬರೋದು ರಿಸೀವಿಂಗ್. ಓಕೆ, ಡ್ಯಾಮೇಜ್ ಆಗಿರುತ್ತೆ, ನಾವು ಪೇಮೆಂಟ್ ಮಾಡಿರ್ತೀವಿ, ಅಗೇನ್ ನಮಗೆ ಅದು ಬರೋದಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಕ್ರೆಡಿಟ್ ಮೆಮೊ. ಸಬ್ಸಿಕ್ವೆಂಟ್ ಡೆಬಿಟ್ ಅಂತಂದ್ರೆ, ಸೊ ಸಪೋಸ್ ಈಗ ನಾನು ಇನ್ವಾಯ್ಸ್ ಮಾಡ್ಬಿಟ್ಟಿದ್ದೀನಿ, 100 ಕ್ವಾಂಟಿಟಿದು 1 lakh ದಷ್ಟು ಇನ್ವಾಯ್ಸ್ ಮಾಡಿದ್ದೀನಿ. ಡ್ಯೂರಿಂಗ್ ಟ್ರಾನ್ಸ್ಪೋರ್ಟೇಷನ್ ಟೋಲ್ ಚಾರ್ಜಸ್ ಏನಾದ್ರು ಹೈಕ್ ಆಗಿರ್ಬೋದು, ಪೆಟ್ರೋಲ್ ಚಾರ್ಜಸ್ ಏನು ಡಿಫ್ರೆಂಟ್ ಎನಿ ರೀಸನ್ಸ್, ಯಾವ್ದಾದ್ರು ರೀಸನ್ಸ್ ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಗೆ ನಾವಿಲ್ಲಿ ಇನ್ವಾಯ್ಸ್ ಮಾಡಿರಲ್ಲ. ಸೊ ಆ ಟೈಮಲ್ಲಿ ವೆಂಡರ್ ಏನ್ ಮಾಡ್ತಾನೆ, ಒಂದು ಸಬ್ಸಿಕ್ವೆಂಟ್ ಡೆಬಿಟ್ ಅಂತೇಳಿ ಒಂದು ಇನ್ವಾಯ್ಸ್ ಕಳಿಸ್ತಾನೆ. ಓಕೆ, ಅರ್ಥ ಆಯ್ತಾ ಇದು? ಸೊ ಅದಕ್ಕೆ ನಾನು ರೆಡ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿದೆ, ಅಂದ್ರೆ ನಾವು ಪೇ ಮಾಡ್ತಾ ಇರೋದು. ಸಬ್ಸಿಕ್ವೆಂಟ್ ಕ್ರೆಡಿಟ್ ಅಂದ್ರೆ ವೆನ್ ಎವರ್ ಯು ವಾಂಟ್ ಟು ಚಾರ್ಜ್ ಆರ್ ರಿಸೀವ್ ದ ಕರೆಕ್ಷನ್ ಅಮೌಂಟ್ ಫ್ರಮ್ ದ ವೆಂಡರ್, ವೆದರ್ ಇಟ್ ಮೇ ಬಿ ಬೈ ಮಿಸ್ಟೇಕ್ ಆಗಿ ನಾವು ಜಾಸ್ತಿ ಅಮೌಂಟ್ ಪೇಡ್ ಮಾಡಿರ್ಬೋದು, ಅಥವಾ ಏನಾದ್ರು ಪ್ರಾಡಕ್ಟ್ ಡ್ಯಾಮೇಜ್ ಆಗಿರ್ಬೋದು, ಆ ಅಮೌಂಟ್ ಅನ್ನ ಆ ಗೂಡ್ಸ್ ಗೆ ನಾವು ಸಬ್ಸಿಕ್ವೆಂಟ್ ಕ್ರೆಡಿಟ್ ನ ಜನರೇಟ್ ಮಾಡ್ತೀವಿ, ಡಾಕ್ಯುಮೆಂಟ್. ಓಕೆ, ಇದು ಕಂಪ್ನಿ ಕ್ರಿಯೇಟ್ ಮಾಡೋದು. ಕಂಪ್ನಿ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ವೆಂಡರ್ ಇಂದ ಬರೋ ಅಮೌಂಟ್ ಅದು, ಅದಕ್ಕೆ ನಾನು ಗ್ರೀನ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಸೊ ಟು ಚೆಕ್ ಇನ್ವಾಯ್ಸ್ ರಿಪೋರ್ಟ್ FB03 ಟೆಕ್ಸ್ಟ್ ಮಾಡ್ತೀವಿ. ಸೊ ಟು ರಿಲೀಸ್ ಮೈರೋ ಬ್ಲಾಕ್ ಅಂದ್ರೆ ಈ ಇನ್ವಾಯ್ಸ್ ಬ್ಲಾಕ್ ಆಗಿರೋದು MRBR ಯೂಸ್ ಮಾಡ್ತೀವಿ. ಯಾವುದೇ ಇನ್ವಾಯ್ಸ್ ನಾವು ಕ್ಯಾನ್ಸಲ್ ಅಥವಾ ಡಿಲೀಟ್ ಮಾಡ್ಬೇಕಂದ್ರೆ MR8M. ಓಕೆ, ನೋಡೋಣ ಒನ್ ಬೈ ಒನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈ RE ಅನ್ನೋದು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್. ಫಸ್ಟ್ ಕಾನ್ಫಿಗರೇಷನ್ ನೋಡೋಣ. ಸೊ ಒಂದ್ ಕೆಲಸ ಮಾಡ್ತೀನಿ, ಸೊ SAP ಗೆ ಹೋಗೋಣ. ಸೊ SAP ಅಲ್ಲಿ ನೋಡಿ, SPRO SAP ರೆಫರೆನ್ಸ್ ING, ಇಲ್ಲಿ ನೋಡಿ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಕೆಳಗೆ ಬನ್ನಿ, ವಿ ವಿಲ್ ಫೈಂಡ್ ಮಟೀರಿಯಲ್ ಮ್ಯಾನೇಜ್ಮೆಂಟ್. ಇದರಲ್ಲಿ ನಮಗೆ ನೋಡಿ ಲಾಗಿಸ್ಟಿಕ್ ಇನ್ವಾಯ್ಸ್ ವೆರಿಫಿಕೇಶನ್ ಅಂತ ಇದೆ. ಇದರಲ್ಲಿ ನಾವು ನೋಡಿ ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಏನ್ ಹೇಳಿದೆ ನಾನು, RE ಡಾಕ್ಯುಮೆಂಟ್ ಟೈಪ್ ಅಲ್ವಾ? ಸೊ ಒಂದ್ ನಿಮಿಷ ತೋರಿಸ್ತೇನೆ. ಸೊ ಡಾಕ್ಯುಮೆಂಟ್ ಟೈಪ್ ಬಂದ್ಬಿಟ್ಟು RE. ಸೊ ಬೇಸ್ಡ್ ಆನ್ ದಟ್ ಡಾಕ್ಯುಮೆಂಟ್ ವಿ ನೀಡ್ ಟು ಡಿಫೈನ್ ನಂಬರ್ ರೇಂಜಸ್. ನೋಡಿ ಇಲ್ಲಿ ಇನ್ಕಮಿಂಗ್ ಇನ್ವಾಯ್ಸ್ ಇದೆ, ಇನ್ಕಮಿಂಗ್ ಇನ್ವಾಯ್ಸ್. ಇಲ್ಲಿ ನೋಡಿ ನಂಬರ್ ಅಸೈನ್ಮೆಂಟ್, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಮೇಂಟೈನ್ ನಂಬರ್ ಅಸೈನ್ಮೆಂಟ್ ಫಾರ್ ಲಾಗಿಸ್ಟಿಕ್ ಡಾಕ್ಯುಮೆಂಟ್. ಸೊ ಇಲ್ಲಿ ಬೇಕಿದ್ರೆ ನೀವು ನೋಡಿ ಇಂಟರ್ವಲ್ಸ್, ಮೇಂಟೈನ್ ನಂಬರ್ ರೇಂಜ್ ಇಲ್ಲಾದ್ರೂ ಹೋಗ್ಬಹುದು. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇಂಟರ್ವಲ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, 2024 ಮಾಡ್ಬೇಕಲ್ಲ, ಸೊ ಬೇಕಿದ್ರೆ ಇಲ್ಲಿ ಕ್ರಿಯೇಟ್ ಮಾಡುದು. ಇಲ್ಲ ಅಂತಂದ್ರು ನೀವು ಇಲ್ಲಿ ಬ್ಯಾಕ್ ಹೋಗಿ, ಇಲ್ಲಿ ನೋಡಿ ಮೇಂಟೈನ್ ನಂಬರ್ ಅಸೈನ್ಮೆಂಟ್ ಫಾರ್ ಅಕೌಂಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಇಲ್ಲಿಗೆ ಹೋಗಿ ನೋಡಿ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ RE ಪೊಸಿಷನ್ ಕೊಡಿ, RE ಡಾಕ್ಯುಮೆಂಟ್ ಟೈಪ್ ನೋಡಿ, ಇನ್ವಾಯ್ಸ್ ಡಬಲ್ ಕ್ಲಿಕ್ ಮಾಡಿ. ನೋಡಿ ನಂಬರ್ ರೇಂಜ್ 39 ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಏನ್ ಮಾಡ್ತೀನಿ, ನಾನು ನಂಬರ್ ರೇಂಜ್ ಇನ್ಫಾರ್ಮೇಶನ್ ಹೋಗ್ಬಿಟ್ಟು ನಾನು ಬೇರೆ ಕ್ರಿಯೇಟ್ ಮಾಡ್ತೀನಿ. ನೋಡಿ ಇಲ್ಲಿ ನನ್ನ ಕಂಪ್ನಿ ಕೋಡ್ ಕೊಡ್ತೀನಿ, ಎಂಟರ್, ಇಂಟರ್ವಲ್ಸಿಗೆ ಹೋಗಿ ನಾನೀಗ ಏನ್ ಮಾಡ್ತೀನಿ, ಹೊಸದು ಕ್ರಿಯೇಟ್ ಮಾಡ್ತೀನಿ. ಸೊ
ಫಸ್ಟ್ ನೀವು ಕ್ರಿಯೇಟ್, ಸೊ ನೀವು ರಿಯಲ್ ಟೈಮ್ ಅಲ್ಲಿ ನೀವು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಯಾವ್ದೇ ನಂಬರ್ ರೇಂಜ್ ಕೊಡಿ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಈಗ ನಾನೇನ್ ಮಾಡ್ತೀನಿ 2024 ಕೊಡ್ಬೇಕಲ್ವಾ, ಸೊ ಇಲ್ಲಿ ಒಂದ್ ಕೆಲಸ ಮಾಡ್ತೀನಿ, ಟಾಪಿಕ್ ಹೋಗ್ತೀನಿ. ಸೊ ಇದ್ರಲ್ಲಿ ನಮಗೆ ಫ್ರೀ ಇಂಟರ್ವಲ್ಸ್ ಅದು ತೋರ್ಸಲ್ಲ ಆ ತರ. ಸೊ ಏನ್ ಮಾಡೋಣ, ಇಲ್ಲ ನಾಟ್ ಅಸೈನ್ಡ್ ನಂಬರ್ಸ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ಇಯರ್ ಕೊಡಿ 2024 ಅಲ್ವಾ, ಎಂಟರ್. ನೋ ನಂಬರ್. ಓಕೆ, ಇಲ್ಲ ಅಂತಂದ್ರು ನೀವು ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಇಲ್ಲಿ ಆಡ್ ಮಾಡಿ. ಇಲ್ಲಿ ನಾನು ಏನ್ ಕೊಡ್ತೀನಿ, VI ಅನ್ನೋದೇ ಒಂದು ನಂಬರ್ ರೇಂಜ್ ಕೊಡ್ತೀನಿ, ಇದು 2024. ಇಲ್ಲಿ ನಾನು ಏನ್ ಮಾಡ್ತೀನಿ, ಸಪೋಸ್ ಈಗ 1 to 9999 ಕೊಟ್ರೆ ಏನ್ ಬರುತ್ತೆ ನೋಡಿ, ಇಲ್ಲಿ ಓವರ್ ಲ್ಯಾಪ್ ಅಂತ ಬರ್ತಾ ಇದೆ. ಸೊ ಅದಕ್ಕೆ ಒಂದು ಟ್ಯಾಕ್ಟಿಕ್ ಏನ್ ಯೂಸ್ ಮಾಡ್ಬೇಕಂದ್ರೆ ನೋಡಿ, ಮ್ಯಾಕ್ಸಿಮಮ್ ಯುಟಿಲೈಸ್ಡ್ ನಂಬರ್ ನೋಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 10 ಸೀರೀಸ್ ಇಂದ ಬಂದಿದೆ. ಓಕೆ, 10 ಸೀರೀಸ್ 1099 ಅಂತ. ಓಕೆ, 16 ಬಂದಿದೆ, 20 ನೋಡಿ, 51 ಸೀರೀಸ್ ಇಂದ ನಂಬರ್ 85, 91 ನೋಡಿ, ಇಲ್ಲಿ ಲಾಸ್ಟ್ 94 ಸೀರೀಸ್ ಇಂದ ಬಂದಿದೆ. ನಾನೇನ್ ಮಾಡ್ತೀನಿ, 95 ಸೀರೀಸ್ ಇಂದ ಒಂದು ನಂಬರ್ ರೇಂಜ್ ಕ್ರಿಯೇಟ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ 950000 ಕೊಡಿ. ಓಕೆ, ಅಷ್ಟೇ, ಕಂಟ್ರೋಲ್ ಆಲ್ ಕಾಪಿ. ಇಲ್ಲಿ ಏನ್ ಮಾಡ್ತೀನಿ, ಪೇಸ್ಟ್ ಮಾಡಿ. ಇಲ್ಲಿ ನಾನು ಏನ್ ಕೊಡ್ತೀನಿ, 999 ನೋಡಿ, 95 zeros. ಓಕೆ, ಇಲ್ಲಲ್ಲ, ಒಂದ್ ನಿಮಿಷ, 95 zeros ಅಲ್ಲ, ಬ್ಯಾಕ್ ಬನ್ನಿ ಇನ್ನೊಂದ್ಸತಿ. ನೋ, ಐ ಡೋಂಟ್ ವಾಂಟ್ ಟು ಸೇವ್ ಅಗೇನ್. ಇಂಟರ್ವಲ್ಸಿಗೆ ಬನ್ನಿ, ಪ್ಲಸ್ ಹೋಗಿ, ಇಲ್ಲಿ VI ನಂಬರ್ ರೇಂಜ್, ಇಲ್ಲಿ 2024, ಇಲ್ಲಿ 95 ಸೀರೀಸ್, ಇಲ್ಲಿ 95, ಎಂಟರ್ ಕೊಡಿ. ನೋಡಿ, ಈಗ ಆ ಇಶ್ಯೂನೇ ಬರ್ತಾ ಇಲ್ಲ, ಓವರ್ ಲ್ಯಾಪ್ ಅಂತ. ಸೊ ಇದನ್ನ ಸೇವ್ ಮಾಡ್ತೀನಿ. VI ನಂಬರ್ ರೇಂಜ್ ಕೊಟ್ಟೆ, 95 ಸೀರೀಸ್, ನೆನಪಿರ್ಲಿ, ಕಾನ್ಫಿಗರೇಷನ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಬ್ಯಾಕ್ ಬನ್ನಿ, ಇಲ್ಲಿ ನಾನು ಏನ್ ಮಾಡ್ತೀನಿ, VI ಅಸೈನ್ ಮಾಡ್ತೀನಿ, ನಂಬರ್ ರೇಂಜ್, ಎಂಟರ್, ಅಷ್ಟೇ, ಸೇವ್ ಮಾಡಿ. ಓಕೆ, ಸೇವ್. ಸೊ ಇಷ್ಟು ನಮ್ದು ನಂಬರ್ ರೇಂಜ್ ಕಾನ್ಫಿಗರೇಷನ್ ಫಾರ್ ಇನ್ವಾಯ್ಸ್ ವೆರಿಫಿಕೇಶನ್. ಅದೇ ತರ ನೀವು WE ಹೋಗಿ, WE ಕೊಡಿ, ಗೂಡ್ಸ್ ರಿಸೀಟ್. ಈ ತರ ನೀವು ಎಲ್ಲಾ ಡಾಕ್ಯುಮೆಂಟ್ ಟೈಪ್ಸಿಗೂ ನಂಬರ್ ರೇಂಜಸ್ ನ ಕ್ರಿಯೇಟ್ ಮಾಡ್ಬೋದು. ಬ್ಯಾಕ್ ಬನ್ನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಬೇರೆ ಕಾನ್ಫಿಗರೇಷನ್ ಫ್ಯೂಚರ್ ನೀವು ಪ್ರಾಜೆಕ್ಟ್ಸ್ ಅಲ್ಲಿ ಕಲಿತೀರಾ. ಓಕೆ, ಸೊ ಇನಿಷಿಯಲ್ ಲೆವೆಲ್ ಅಲ್ಲಿ ಇದೊಂದೇ ಕಾನ್ಫಿಗರೇಷನ್ ನಾವು ಮಾಡೋದು. ಓಕೆ, ಫೈನ್. ಸೊ ಇಷ್ಟ ಆಯ್ತು. ಈಗ ನಾನು ಟೆಸ್ಟಿಂಗ್ ಮಾಡ್ತೀನಿ, ಒಂದು ಇನ್ವಾಯ್ಸ್ ಕ್ರಿಯೇಟ್ ಮಾಡ್ತೀನಿ. ಇನ್ನೊಂದು ನೋಡಿ, ಇಲ್ಲಿ ಇನ್ನೊಂದು ನೀವು ಇನ್ಕಮಿಂಗ್ ಇನ್ವಾಯ್ಸ್ ಅಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ. ಸೊ ಮೇಂಟೈನ್ ಡಿಫಾಲ್ಟ್ ವ್ಯಾಲ್ಯೂಸ್ ಫಾರ್ ಟ್ಯಾಕ್ಸ್ ಕೋಡ್ಸ್ ಅಂತೇಳಿ. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ನಮ್ಮ ಈಗ ಸಪೋಸ್ ನೋಡಿ, ಇಲ್ಲಿ ಇಲ್ಲೊಂದು ಕಂಪ್ನಿ ಕೋಡ್ ಇದೆ ನೋಡಿ, ಡಿಫಾಲ್ಟ್ ವ್ಯಾಲ್ಯೂಸ್ ನಾನು ಕ್ರಿಯೇಟ್ ಮಾಡಿ, ಬೈ ಡಿಫಾಲ್ಟ್ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಆಗಿದೆ. ನಮ್ದು ನೋಡೋಣ, VI Vivo ಡಬಲ್ ಕ್ಲಿಕ್ ಮಾಡಿ. ನೋಡಿ, ಡಿಫಾಲ್ಟ್ ನಮ್ದು ಯಾವ್ದಿದೆ, ಯಾವ್ದು ಈ ಟ್ಯಾಕ್ಸ್ ಎಲ್ಲ ನಿಮಗೆ ಫಿಕೋ ರಿಲೇಟೆಡ್. ಬಟ್ ನೀವು ಇಲ್ಲಿ ಬೇಕಿದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಸೊ ಟ್ಯಾಕ್ಸ್ U0 ತಗೊಂಡ್ಬಿಡ್ತೀನಿ. ಓಕೆ, ಸೊ U0ನೇ ಯೂಸ್ ಮಾಡಿ ಸಾಕು. ಇಲ್ಲೂ ಅಷ್ಟೇ, U0 ಕೊಡಿ, ಎಂಟರ್, ಸೇವ್. ಇದೊಂದು ಕಾನ್ಫಿಗರೇಷನ್ ಮಾಡ್ಕೋಬೇಕು. ಈ ಟ್ಯಾಕ್ಸ್ ಕೋಡ್ಸ್ ಯಾರು ಕೊಡ್ತಾರೆ, ಫಿಕೋ ಕನ್ಸಲ್ಟೆಂಟ್ಸ್ ಕೊಡ್ತಾರೆ. ವಿ ಹ್ಯಾವ್ ಟು ಮೇಂಟೈನ್ ಇಟ್. ಇದೊಂದು ಕಾನ್ಫಿಗರೇಷನ್ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ನೋಡಿ, ನಾನೊಂದು ಇನ್ವಾಯ್ಸ್ ಕ್ರಿಯೇಟ್ ಮಾಡ್ತೀನಿ. ಸೊ ನ್ಯೂ ಸ್ಕ್ರೀನಿಗೆ ಬರ್ತೀನಿ. ಓಕೆ, ಸೊ ಫಸ್ಟ್ ನಾನು PO ಯಾವ್ದಿದೆ, /NME2L PO VPO, ಎಂಟರ್, ಎಕ್ಸಿಕ್ಯೂಟ್. ಸೊ ಒಂದು PO ವಿತ್ ರೆಫರೆನ್ಸ್ ಟು PO ಮಾಡ್ಬೇಕಲ್ಲ. ಸೊ ಇಲ್ಲಿ ಯಾವ್ದು ತಗೊಳೋಣ, ಇಲ್ಲಿ ನೋಡಿ 88550 ಇದೇ ತಗೊಳೋಣ. ಓಕೆ, ಕಂಟ್ರೋಲ್ Y, ಇದನ್ನ ಕಾಪಿ ಮಾಡ್ಕೊಂತೀನಿ, 8603. ಓಕೆ, ನ್ಯೂ ಸ್ಕ್ರೀನಿಗೆ ಬನ್ನಿ. ಸೊ ಇಲ್ಲಿ ಮೈರೋ T ಕೋಡ್, ಮೈರೋಗೆ ಹೋದ ತಕ್ಷಣ ಇಲ್ಲಿ ಕಂಪ್ನಿ ಕೋಡ್ ಕೇಳುತ್ತೆ, VI Vivo. ಸಪೋಸ್ ನಿಮಗೆ ನೋಡಿ, ಇಲ್ಲಿ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದೆ, ಕಂಪ್ನಿ ಕೋಡ್ ಕೇಳ್ತು. ಬಟ್ ನಾನು ಇನ್ನೊಂದ್ಸತಿ MIRO ಹೋಗ್ತೀನಿ, ನೋಡಿ ಕೇಳಲ್ಲ. ಆಲ್ರೆಡಿ ಬೈ ಡಿಫಾಲ್ಟ್ ನಾನು ವಿವೋ ಸೆಲೆಕ್ಟ್ ಮಾಡಿ ವಿವೋ ಬಂತು. ಬಟ್ ನೀವು ಚೇಂಜ್ ಮಾಡ್ಬೇಕು. ಈಗ ನೀವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಕಂಪ್ನಿ ಕೋಡ್ ನನ್ ತೋರಿಸ್ತಾ ಇದೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಎಡಿಟಿಗೆ ಹೋಗಿ ಸ್ವಿಚ್ ಕಂಪ್ನಿ ಕೋಡ್ ಅಂತ ಕೊಟ್ಟು ಇಲ್ಲಿ ನಿಮ್ ಕಂಪ್ನಿ ಕೋಡ್ ಕೊಟ್ರೆ, ಸಪೋಸ್ ಈಗ ನನ್ನ ಹತ್ರ 1710 ಅಂತ ಒಂದು ಕಂಪ್ನಿ ಕೋಡ್ ಇದೆ, ಎಂಟರ್ ಕೊಡ್ತಾ ನೋಡಿ ಇಲ್ಲಿ ಕಂಪ್ನಿ ಕೋಡ್ ಚೇಂಜ್ ಆಯ್ತು. ಅದೇ ತರ ಚೇಂಜ್ ಮಾಡ್ಬೋದು. ಓಕೆ, ಇಲ್ಲಿ ಹೋಗ್ಬಿಟ್ಟು VI Vivo
ಅಷ್ಟೇ. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಪರ್ಚೇಸ್ ಆರ್ಡರ್ ನ ಪೇಸ್ಟ್ ಮಾಡ್ತೀನಿ. ಎಲ್ಲ ಕಂಪ್ಲೀಟ್ ಸೆಲೆಕ್ಟ್ ಆಗಿದೆ. ಪರ್ಚೇಸ್ ಡಾಕ್ಯುಮೆಂಟ್ ಏನು 8603 86 ಎಂಟರ್. ಸೊ ಇಲ್ಲಿ ನೋಡಿ ಇನ್ವಾಯ್ಸ್ ಡೇಟ್ ಕೇಳ್ತಾ ಇದೆ, ಇದನ್ನೇ ಕೊಟ್ಬಿಡ್ತೀನಿ ಇನ್ವಾಯ್ಸ್ ಡೇಟ್. ಓಕೆ, ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಕ್ವಾಂಟಿಟಿ ಮತ್ತೆ ಇದು ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ ನೋಡೋಣ. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ಸಪೋಸ್ ಇದನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಡೀಟೇಲ್ಸಿಗೆ ಹೋಗೋಣ. ಸೊ ನೋಡೋಣ, ಓಪನ್ ಆಗ್ತಾ ಇದೆ. ಸೊ ಮಟೀರಿಯಲ್ ಡೀಟೇಲ್ಸ್ ಬಂತ, ಇದನ್ನ ಕ್ಲಿಕ್ ಮಾಡಿ ಡೀಟೇಲ್. ಓಕೆ, ಪರ್ಚೇಸ್ ಡಾಕ್ಯುಮೆಂಟ್ ಯಾವ್ದು ತಗೊಳೋಣ? ಸೊ ಒಂದ್ ಕೆಲ್ಸ ಮಾಡೋಣ, ಒಂದ್ ಪಿಒನು ಬೇಡ, ಇಲ್ಲೇ ಯಾವ್ದಾದ್ರು ಒಂದು ಪಿಒ ಚೆಕ್ ಮಾಡೋಣ. ಯಾಕಂದ್ರೆ GR ಆಗಿರ್ಬೇಕು. ನಾನೇನ್ ಮಾಡ್ತೀನಿ, /OME21N ಹೋಗ್ತೀನಿ. ಸೊ ಇಲ್ಲಿ ನೋಡೋಣ, ಇಲ್ಲಿ ಹೋಗ್ಬಿಟ್ಟು ಮೈ ಪಿಒಸ್, ಸೊ 86 ಇದು ನೋಡೋಣ, ಡಬಲ್ ಕ್ಲಿಕ್ ಮಾಡಿ. ಸೊ ಪರ್ಚೇಸ್ ಆರ್ಡರ್ ಹಿಸ್ಟ್ರಿ, ಇದನ್ನ ಯೂಸ್ ಮಾಡೋಣ. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡಿ ಕಾಪಿಗೆ ಹೋಗಿ ಆ ಪರ್ಚೇಸ್ ಆರ್ಡರ್ ಕೊಡ್ತೀನಿ ನಾನು ಇಲ್ಲಿ. ಎಂಟರ್ ನೋಡಿ, ಈಗ 950 ಆಟೋಮೆಟಿಕ್ ನಿಮಗೆ ಈ 950 USD ಅನ್ನೋದು ಆಟೋಮೆಟಿಕ್ ಬೇಸ್ಡ್ ಆನ್ ದ ಗೂಡ್ಸ್ ರಿಸಿಪ್ಟ್, ನಾಟ್ ಬೇಸ್ಡ್ ಆನ್ ದ PO. ಕ್ವಾಂಟಿಟಿ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಏನು ಗೂಡ್ಸ್ ರಿಸಿಪ್ಟ್. ನೋಡಿ ಇಲ್ಲಿ 95 ನಾನು ರಿಸೀವ್ ಮಾಡಿರೋದು, ಬಟ್ ನಾನು ಆರ್ಡರ್ ಕ್ವಾಂಟಿಟಿ 100 ಇದೆ. ರಿಸೀವ್ ಮಾಡಿರೋದಕ್ಕೆ ಬೇಸ್ಡ್ ಆನ್ ದ ಪ್ರೈಸ್ ಬಂದ್ಬಿಟ್ಟು, ಪ್ರೈಸ್ ವಿಲ್ ಬಿ ಟ್ರಿಗರ್ಡ್ ಫ್ರಮ್ ದ ಪರ್ಚೇಸ್ ಆರ್ಡರ್, ಕ್ವಾಂಟಿಟಿ ವಿಲ್ ಬಿ ಟ್ರಿಗರ್ಡ್ ಫ್ರಮ್ ದ ಗೂಡ್ಸ್ ರಿಸಿಪ್ಟ್. ಇದು ಬಹಳ ಇಂಪಾರ್ಟೆಂಟ್. ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ಓಕೆ, ಹೌ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಇನ್ವಾಯ್ಸ್, ಅಂಡ್ ಇನ್ ದ ಇನ್ವಾಯ್ಸ್, ಸೊ ಇನ್ವಾಯ್ಸ್ ಅಲ್ಲಿ ಕ್ವಾಂಟಿಟಿ ಮತ್ತೆ ಪ್ರೈಸ್ ಎಲ್ಲಿಂದ ಫೆಚ್ ಆಗುತ್ತೆ ಅಂತ. ಓಕೆ, ಸೊ ದಟ್ ಯು ನೀಡ್ ಟು ಫೋಕಸ್. ಸೊ ಇಲ್ಲಿ ನಾನು ಬೇಸ್ ಲೈನ್ ಡೇಟ್ ಇವತ್ತಿಂದ ಕೊಟ್ಬಿಡ್ತೀನಿ. ಓಕೆ, ಸೊ ಬೇಸ್ ಲೈನ್ ಡೇಟಿಗೆ ಹೋಗಿ, ಸೊ ಇವತ್ತಿಂದ ಬೈ ಡಿಫಾಲ್ಟ್ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಎಂಟರ್ ಟ್ಯಾಕ್ಸ್ ಜ್ಯೂರಿಡಿಕ್ಷನ್, ಒಂದು ನಿಮಿಷ. ಸೊ ಇದ್ಯಾಕೆ ಕೇಳ್ತಾ ಇದೆ? ಸೊ ಇದು ಬೇಕಾಗಲ್ಲ, ನೋ ಟ್ಯಾಕ್ಸ್ ಜ್ಯೂರಿಡಿಕ್ಷನ್ ಸೆಲೆಕ್ಟೆಡ್, ನಮ್ಗೆ ಬೇಡ ಅದು ಟ್ಯಾಕ್ಸ್ ಜ್ಯೂರಿಡಿಕ್ಷನ್. ಡಬಲ್ ಕ್ಲಿಕ್ ಮಾಡಿ ಇದ್ರ ಮೇಲೆ. ಸೊ ಇದನ್ನ ನೋಡಿ, ಈಗ ಟ್ಯಾಕ್ಸ್ ಜ್ಯೂರಿಡಿಕ್ಷನ್ ನಾವೇನು ನಮಗೇನು ಬೇಕಾಗಿಲ್ಲ ಅದು. ಸೊ ಇಲ್ಲಿ ಬೇಸಿಕ್ ಡಾಟಾಗೆ ಹೋಗಿ, ಸೊ ನಾನು ನಿಮಗೆ ಒಂದು ಇದು ಹೇಳಿದೆ, ಟ್ಯಾಕ್ಸ್ ಜ್ಯೂರಿಡಿಕ್ಷನ್ ಆಕ್ಚುಲಿ ಫಿಕೋ ಇಶ್ಯೂ ಇದು. ಸೊ ನೋಡೋಣ ಇದನ್ನ ಯಾವ ತರ ಈ ಟ್ರೈನಿಂಗ್ ಪರ್ಪಸ್ಗೆ ಬೇಕಾಗುತ್ತೆ. ಟ್ಯಾಕ್ಸ್ ಜ್ಯೂರಿಡಿಕ್ಷನ್ ಕೋಡ್ ಇಲ್ಲಿದೆ, ಅದೇ ನಾನು ಟ್ಯಾಕ್ಸ್ ಡಿಫಾಲ್ಟ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ. ಸೊ ಏನ್ ಮಾಡಿ ಗೊತ್ತಾ, ಇಲ್ಲಿಗೆ ಬನ್ನಿ, ತಲೆ ಕೆಡಿಸ್ಕೋಬೇಡಿ, ಇನ್ವಾಯ್ಸಿಗೆ ಬನ್ನಿ, ಇಲ್ಲಿ ಸರ್ಚ್ ಮಾಡಿ. ಸೊ ಇಲ್ಲಿ ಕಂಟ್ರಿ ಏನ್ ನಾವು ಕೊಟ್ಟಿರೋದು US ಅಲ್ವಾ, ಎಂಟರ್ ಕೊಡಿ, ಎಂಟರ್ ಕೊಡಿ. ಸೊ ಸ್ಟೇಟ್ ಏನ್ ಕೊಟ್ಟಿದ್ದೆ, US ಕೊಡೋಣ. ಸ್ಟೇಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ವಿ ಹೇಳಿ ನಾವು, ಸ್ಟೇಟ್ ಕಂಟ್ರಿ ಆಯ್ತು ಅಲ್ವಾ, ಏಕೆ? ಸೊ ನೋ ಟ್ಯಾಕ್ಸ್ ಕೊಡು, ನೋ ಟ್ಯಾಕ್ಸ್ ಜ್ಯೂರಿಡಿಕ್ಷನ್ ಸೆಲೆಕ್ಟೆಡ್. ಇಲ್ಲಾಂದ್ರೆ ಇಲ್ಲಿಗೆ ಬರೋಣ, ಇಲ್ಲಿ ಮೇಂಟೈನ್ ಟ್ಯಾಕ್ಸ್ ಡಿಫಾಲ್ಟ್ಸ್ ಸೆಲೆಕ್ಟ್ ಮಾಡಿದ್ವಲ್ಲ, ಇಲ್ಲಿಗೆ ಬನ್ನಿ, ಇಲ್ಲಿ ನೀವು ಓಕೆ ಕೊಡಿ. ಇಲ್ಲಿದೆ ನೋಡಿ, ಯಾವ್ದಾದ್ರು ಒಂದು ಅಲಸ್ಕಾದ್ ಇಲ್ಲಿದೆ ನೋಡಿ, ಇಲ್ಲೂ ಡಿಫಾಲ್ಟ್ ಅಲ್ಲೂ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ, ಸೇವ್ ಕೊಡಿ. ಸೇಮ್ ನೀವು ಇಲ್ಲೂ ಅಷ್ಟೇ, ಇಲ್ಲಿಗೆ ಬನ್ನಿ, ಇನ್ವಾಯ್ಸ್ ಅಲ್ಲಿ ಸ್ಟೇಟ್ ಗಿಟ್ ಏನ್ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟು ಇದನ್ನು ಡಿಲೀಟ್ ಮಾಡಿ, ಸೊ ನಿಮಿಷ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಇದನ್ನು ಡಿಲೀಟ್ ಮಾಡಿ, ಇದನ್ನು ಡಿಲೀಟ್ ಮಾಡಿ,
ಓಕೆ, ಇದನ್ನ ಎಂಟರ್ ಕೊಡಿ. ಎಂಟರ್ ಕೊಟ್ರೆ ನಾವು ಯಾವುದು ಅಲಾಸ್ಕಾ. ಎಂಟರ್ ಕೊಡಿ. ನೋಡಿ ಈಗ ಎರರ್ ಹೊರಟೋಯ್ತು. ಈಗ ನೋಡಿ ಈಗ ಇಲ್ಲಿ ಅಮೌಂಟ್ ಈಗ ನಾನು ಎಂಟರ್ ಮಾಡಿದೆ ನೋಡಿ, ಡಿಫಾಲ್ಟ್ ಟ್ಯಾಕ್ಸ್ ಕೋಡ್ ಬಂತು U0. ಓಕೆ, ಇಲ್ಲಿ ನೋಡಿ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಅಂದ್ರೆ 0 ಟ್ಯಾಕ್ಸ್ ಅಂತ. ಅದಕ್ಕೆ ನಾನು ಇಲ್ಲಿ ನೋಡಿ 950 ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇನ್ನ ಬ್ಯಾಲೆನ್ಸ್ 950. ಇಲ್ಲಿ ನಾವು ಪೇಮೆಂಟ್ ಮಾಡ್ತಿರೋದು 950. ಈ 950 ಏನಿದೆಯಲ್ಲ, ಈ 950 ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಇಟ್ ಶುಡ್ ಬಿ 0. ನೋಡಿ ಇಲ್ಲಿ ಎಂಟರ್ ಕೊಡ್ತೀನಿ. ನೋಡಿ ಈಗ 0 ಆಯ್ತು. ಓಕೆ, 0 ಆಯ್ತು. ಈಗ ಸಿಮ್ಯುಲೇಟ್ ಮಾಡಿ. ಸೊ ಸಿಮ್ಯುಲೇಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ 0 ಡಸಂಟ್ ಎಕ್ಸಿಸ್ಟ್ ಫಾರ್ ಜುಡಿಷನ್ ಏಕೆ 0. ಒಂದು ನಿಮಿಷ, ಒಂದು ಕೆಲಸ ಮಾಡೋಣ, ಟ್ಯಾಕ್ಸ್ ಕೋಡೇ ತೆಗೆದು ಬಿಡ್ತೀನಿ ನೋಡಿ. ಮೈರೋಗ್ ಹೋಗಿ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಮೈರೋಗ್ ಹೋಗ್ಬಿಟ್ಟು ಸೊ ಟ್ಯಾಕ್ಸ್ ಎಂಟ್ರಿ ಕೊಡಬೇಡಿ. ಇಲ್ಲಿ ಏನ್ ಮಾಡಿ, ಟ್ಯಾಕ್ಸ್ ಕೋಡಿಗೆ ನೋ ಟ್ಯಾಕ್ಸ್ ಕೋಡ್ ಇಲ್ಲಿ ಬ್ಲಾಂಕ್ ಕಾಣ್ತಾ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಬಿಡಿ. ಓಕೆ, ವ್ಯಾಲಿಡ್ ಡೇಟ್ ಎಂಟರ್. ನೋಡಿ ಈಗ ಟ್ಯಾಕ್ಸ್ ಕೋಡ್ ಟ್ಯಾಕ್ಸ್ ಇಶ್ಯೂನೇ ಬರೋದಿಲ್ಲ. ಸೊ ಇಲ್ಲಿ 950 ಕೊಡಿ. ಸಾರಿ 950 ಎಂಟರ್ ಕೊಡಿ. ಸೊ ಎಂಟರ್ ಟ್ಯಾಕ್ಸ್ ಕೋಡ್ ಕೇಳ್ತಾ ಇದೆ. ಸೊ ಇಲ್ಲಿ ಏನ್ ಮಾಡಿ, ನಾನು ಬ್ಲಾಂಕ್ ಸೆಲೆಕ್ಟ್ ಮಾಡಿದ್ನಲ್ಲ, ಬ್ಲಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್. ಎಂಟರ್ ಟ್ಯಾಕ್ಸ್ ಕೋಡ್ ಇಲ್ಲಿ ಕೇಳ್ತಾ ಇದೆ. ಸೊ ಯಾಕಂದ್ರೆ ಮತ್ತೆ ಇದು ಟ್ಯಾಕ್ಸ್ ಕೋಡ್ ಕಾನ್ಫಿಗರೇಷನ್ ಇರಬೇಕಾಗುತ್ತೆ ನಿಮಗೆ. ಜುರಿಡಿಕ್ಷನ್ ಕೇಳ್ತಾ ಇದೆ. ಓಕೆ, ಸಿ ನೋಡಿ ಬ್ಯಾಲೆನ್ಸ್ 0 ಆಯ್ತು. ಸಿಮ್ಯುಲೇಟ್ ಮಾಡಿದ್ರೆ ಬೇಸ್ ಲೈನ್ ಡೇಟ್ ಎಂಟರ್. ಸೊ ಟ್ಯಾಕ್ಸ್ U0 ಡಸಂಟ್ ಎಕ್ಸಿಸ್ಟ್ ಫಾರ್ ಜುರಿಡಿಕ್ಷನ್. ಓಕೆ, ಒಂದ್ ನಿಮಿಷ, ಇದನ್ನ ಇಶ್ಯೂ ರಿಸಾಲ್ವ್ ಮಾಡ್ಬಿಡೋಣ. ಇಲ್ಲಿ ಕೊಟ್ಟಿದ್ದೀನಿ ಅಂದ್ರು, ಯಾಕೆ ಇದು ಫಿಕೋ ರಿಲೇಟೆಡ್ ಅಂದ್ರೂ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು FTXP ಅಂತ ಒಂದು ಟೀ ಕೋಡ್ ಇದೆ. FTXP US. ಸೊ ಟ್ಯಾಕ್ಸ್ ಕೋಡ್ ಏನು U0 ಅಲ್ವಾ. ಜುರಿಡಿಕ್ಷನ್ ಏನ್ ಸೆಲೆಕ್ಟ್ ಮಾಡಿದ್ ನಾನು, ಜುರಿಡಿಕ್ಷನ್ ಬಂದ್ಬಿಟ್ಟು AK00 ಅಲ್ವಾ. ಹೇಳ್ಕೊಡಿ ಅಲಾಸ್ಕಾ. ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ 0ನೇ ಇರ್ಲಿ. ಎಂಟರ್. ಓಕೆ, ಸೇವ್ ಕೊಡಿ. ಸೊ ಇದನ್ನ ಮೇಂಟೈನ್ ಮಾಡಿದ್ರೆ ಇದು ಫಿಕೋ ಎರರ್ ಇದು, ಬಟ್ ಫಾರ್ ಟ್ರೈನಿಂಗ್ ಪರ್ಪಸ್ ಇದು ಬೇಕಾಗುತ್ತೆ. ಎಂಟರ್ ಕೊಡಿ. ಈಗ ಸಿಮ್ಯುಲೇಟ್ ಮಾಡಿ. ಸೊ ಇನ್ನ ಸ್ಟಿಲ್ ಅದೇ ತೋರಿಸ್ತಾ ಇದೆ. ಇನ್ನೊಂದ್ಸತಿ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ. ಮೈರೋ ಡೇಟ್ and purchase order enter. So tax code ಆಯ್ತು, 950 enter. So jurisdiction, sorry, so jurisdiction code ಎಲ್ಲ ಆಯ್ತು, enter. Okay. So next baseline date. ಸೊ ಸೆಲೆಕ್ಟ್ ಮಾಡಿ ಈಗ ಸಿಮ್ಯುಲೇಟ್ ಮಾಡಿ. ಸೊ ಸಿಮ್ಯುಲೇಟ್ ಮಾಡಿ. ಸೊ ಎರರ್ ಇನ್ ಅಕೌಂಟ್ ಡಿಟರ್ಮಿನೇಷನ್ ನೋಡಿ. ಸೊ ನೋ ಡಾಟಾ ಎಕ್ಸಿಸ್ಟ್. ಸಿಮ್ಯುಲೇಟ್ ಕೊಡಿ. ಸೊ ಇದನ್ನ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಇಶ್ಯೂ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದೆ, ಇದು ಫಿಕೋ ಎರರ್ ಇನ್ ಅಕೌಂಟ್ ಡಿಟರ್ಮಿನೇಷನ್ ಟೇಬಲ್ T0 ಕೀ ಚಾರ್ಟ್ ಆಫ್ ಅಕೌಂಟ್ಗೂ VA01 US ಇದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ ಮೇಂಟೈನ್ ಎಂಟ್ರೀಸ್ ಅಂತ ಇದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲ ಅಂತಂದ್ರು ಯಾಕೆ ಹಿಂಗೆ ತೋರಿಸ್ತಾ ಇದೆ. ಕಾಂಟ್ಯಾಕ್ಟ್ ಡಿಫೈನ್ ಅಕೌಂಟ್ ಸ್ವಿಚ್ ಟ್ಯಾಕ್ಸ್ ಪೋಸ್ಟಿಂಗ್. ಸೊ ಇಲ್ಲಿ ಕ್ಲಿಕ್ ಮಾಡಿ F5 ಎಂಟ್ರಿ ಮಾಡಿ. ಕಂಟಿನ್ಯೂ ವಿತೌಟ್ ಸ್ಪೆಸಿಫೈಯಿಂಗ್ ಪ್ರಾಜೆಕ್ಟ್. ಒಂದು ನಿಮಿಷ. ಸೊ ಇವೆಲ್ಲ ನೀವು ಟ್ರೈನಿಂಗ್ ಪರ್ಪಸ್ಸಿಗೆ ಈ ಬೇಸಿಕ್ ಎರರ್ಸ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಇನ್ನೊಂದ್ಸತಿ ತೋರಿಸ್ತೀನಿ. ಸಪೋಸ್ ನಿಮಗೆ ಈ ಎರರ್ ಬಂತು ಅಂದ್ರೆ ಈ ಮೇಂಟೈನ್ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು F5 ಬಟನ್ ಪ್ರೆಸ್ ಮಾಡಿ. ಇಲ್ಲಿ ಕಂಟಿನ್ಯೂ ವಿತೌಟ್ ಸ್ಪೆಸಿಫೈಯಿಂಗ್ ಪ್ರಾಜೆಕ್ಟ್, ಅದನ್ನ ನಾವು ಎಂಟ್ರೀಸ್ ನ ಡಿಫೈನ್ ಮಾಡ್ಬೇಕಲ್ಲ. ಎರರ್ ಬರ್ತಾ ಇದೆಯಲ್ಲ ನೋಡಿ, ಇದೆ ಡಿಫೈನ್ ಸೆಟ್ಟಿಂಗ್ಸ್ ನ್ಯೂ ಅಂತ ಇದೆಯಲ್ಲ, ಗ್ಲೋಬಲ್ ಸೆಟ್ಟಿಂಗ್ಸ್. ಇಲ್ಲಿಗೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ. ಇದು ನೋಡಿ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ. ಇಲ್ಲೇನ್ ಹೇಳ್ತಾ ಇದೆ ಎರರ್, ಅದು
ಎರರ್ ಎಲ್ಲೋ ಆಯ್ತದ. ಓಕೆ, ಸೊ ಇಲ್ಲಿ ನೀವು ಅಕೌಂಟ್ಸಿಗೂ ಅದೇನಿರೋದು ನೋಡ್ಕೊಳ್ಳೋಣ ತಡ್ರಿ. ಇಲ್ಲಿ ಎರರ್ ಏನದ ಎರರ್? ಸೊ VS1 ಗೆ U0 US, VS1 U0 VS. ಸೊ VS1 ನಿಮಿಷ, VS1 U0 VS. ಸೊ ಇಲ್ಲಿ F5 continue without specifying project, then ಅಲ್ಲಿ ಗ್ಲೋಬಲ್ ಸೆಟ್ಟಿಂಗ್ಸ್. ಯಾಕಂದ್ರೆ ಇಲ್ಲಿ ನಿಮ್ ಇದೊಂದರಲ್ಲೇ ಇಷ್ಟೊಂದು ಎರರ್ಸ್ ಬರೋದು ಪ್ರಾಕ್ಟೀಸ್ ಅಲ್ಲಿ. ಓಕೆ, ಡಬಲ್ ಕ್ಲಿಕ್ ಮಾಡಿ. ಇದು ಇಲ್ಲಿ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್. ಸೊ ಇಲ್ಲಿ ಪೋಸ್ಟಿಂಗ್ ಕೀ ಬಂದ್ಬಿಟ್ಟು 4050. ಇಲ್ಲಿ ನಾವು ಏನ್ ಮಾಡೋಣ, VS1 ಎರರ್ ಅಲ್ಲಿ ತೋರಿಸ್ತಲ್ಲ ನೋಡಿ. VS1 ಬಂದ್ಬಿಟ್ಟು ಈ ಲೈನ್ ಐಟಮ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಅಕೌಂಟ್ಸಿಗೆ ಹೋಗಿ ಇಲ್ಲಿ ಚಾರ್ಟ್ ಆಫ್ ಅಕೌಂಟ್ YCOA ಚಾರ್ಟ್ ಆಫ್ ಎಂಟರ್ ಕೊಡಿ. ಓಕೆ, ನ್ಯಾವಿಗೇಷನ್ ನಾಟ್ ಪಾಸಿಬಲ್. ಓಕೆ, VS1 ರೂಲ್ಸ್. ಓಕೆ, VS1 ರೂಲ್ಸ್ ಚಾರ್ಟ್ ಆಫ್ ಅಕೌಂಟ್ ಯಾವುದು? ಇಲ್ಲಿ ರೂಲ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಪೊಸಿಷನ್ಗೆ ಹೋಗಿ YCOA ಎಂಟರ್ ಕೊಡಿ. ಓಕೆ, ಇದನ್ನ ಮೇಂಟೈನ್ ಆಗಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಅಕೌಂಟ್ಸ್ ಅಂತ ಇದೆ, ಅಕೌಂಟ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಟ್ಯಾಕ್ಸ್ U0 ಅಂತಿದೆಯಲ್ಲ ಅದನ್ನ ಮೇಂಟೈನ್ ಮಾಡಬೇಕು. ಯಾವುದು? U0 ಮತ್ತೆ ಅಲ್ಲಿ ಕಂಟ್ರಿ ಏನಿತ್ತು US. ಸೊ ಎಂಟರ್ ಕೊಡಿ. ಎಂಟರ್ ಕೊಟ್ಟು ಇಲ್ಲಿ GL ಅಕೌಂಟ್ ನಾವೇನ್ ಮಾಡೋಣ, YCO ಚಾರ್ಟ್ ಆಫ್ ಅಕೌಂಟ್ ಅಲ್ಲಿ GL ಅಕೌಂಟ್ ಯಾವ್ದಾದ್ರು ಟ್ಯಾಕ್ಸ್ GL ಅಕೌಂಟ್ ಇರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಟ್ಯಾಕ್ಸ್ ಅಂತ ಕೊಡಿ. ಇದೆ ಟ್ಯಾಕ್ಸ್, ಯಾವ್ದಾದ್ರು ಒಂದು ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಕೌಂಟ್ ಪೇಬಲ್ ಟ್ಯಾಕ್ಸ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಎಂಟರ್ ಕೊಡಿ. ಸೊ ಸೇವ್ ಕೊಡಿ. ಅಷ್ಟೇ, ಇದನ್ನ ಮಾಡ್ಬೇಕಾಗಿರೋದು. ಓಕೆ, ಬ್ಯಾಕ್ ಬನ್ನಿ. ಬ್ಯಾಕ್ ಸೊ ಬ್ಯಾಕ್ ಬನ್ನಿ. ಸೊ ಈ ತರ ನೀವು ಈ ತರ ಇಶ್ಯೂಸ್ ಇಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಅದನ್ನ ಚೂಸ್ ಮಾಡ್ಕೊಂಡು ಈಗ ಸಿಮ್ಯುಲೇಟ್ ಕೊಡಿ. ಸೊ ನೋಡಿ, ಸಾಲ್ವ್ ಆಯ್ತು. ಸೊ ಇದು ಮೇಜರ್ ಇಶ್ಯೂ ಬರುತ್ತೆ ಪ್ರಾಕ್ಟೀಸ್ ಅಲ್ಲಿ. ಸೊ ಈ ತರ ಸಾಲ್ವ್ ಮಾಡ್ಕೊಳ್ಳಿ. ಈಗ ಪೋಸ್ಟ್ ಕೊಡಿ. ಪೋಸ್ಟ್ ಮಾಡಿದ ತಕ್ಷಣ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ನಿಮಗೆ ಇನ್ವಾಯ್ಸ್ ಡಾಕ್ಯುಮೆಂಟ್ ಸ್ಟಿಲ್ ಕಂಟೈನ್ ಮೆಸೇಜಸ್ ಅಂತ ಇದೆ. ಕ್ಲೋಸ್ ಮಾಡಿ. ಇದು ಏನ್ ನೋಡೋಣ ನೋಡಿ, ಇಲ್ಲಿ ಗ್ರೀನ್ ಕಲರ್ ಬಂದ್ಬಿಡ್ತು. GL ಅಕೌಂಟ್ ನಾಟ್ ಡಿಫೈನ್ಡ್ ಇನ್ ಕಂಪ್ನಿ ಕೋಡ್ ಅಂತ ಬರ್ತಾ ಇದೆ. ಏನಕ್ಕೆ? ಸೊ ಇದನ್ನ ಇಲ್ಲಿ ಕ್ಲಿಕ್ ಮಾಡಿ, ಪ್ಲೀಸ್ ಕರೆಕ್ಟ್ GL ಅಕೌಂಟ್ ಎಂಟ್ರಿ. ಸೊ ಇದನ್ನ ಏನಾಗಿದೆ, ನಾನು ಮಿಸ್ ಆಗಿ ಯಾವುದೋ ಒಂದು GL ಅಕೌಂಟ್ ಸೆಲೆಕ್ಟ್ ಮಾಡಿದೆ. ಸೊ ರಾಂಗ್ GL ಅಕೌಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಈ GL ಅಕೌಂಟ್ ನೇ ಕ್ರಿಯೇಟ್ ಮಾಡ್ಬಿಡೋಣ. ಓಕೆ, ಕಂಟ್ರೋಲ್ ವೈಗೆ ಹೋಗ್ಬಿಟ್ಟು ಈ GL ಅಕೌಂಟ್ ನ ಕಾಪಿ ಮಾಡ್ಕೊಳ್ಳಿ. ಸೊ ಈ ಕೆಲಸ ಫಿಕೋದವ್ರದ್ದು, ಬಟ್ ಮೇಜರ್ ಆಗಿ ಇದ್ರಾಗ ಇಶ್ಯೂ ಬರುತ್ತೆ. ಇದನ್ನ ನೀವು ಈ ತರ ಸಾಲ್ವ್ ಮಾಡ್ಕೊಳ್ಳಿ. F/N FS00 ಅಂತ ಒಂದು T ಕೋಡ್ ಇದೆ. ಇಲ್ಲಿ ಹೋಗ್ಬಿಟ್ಟು, ಸೊ ಸಪೋಸ್ ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಕ್ರಿಯೇಟಿವ್ ಹೋಗ್ಬಿಟ್ಟು ಸೊ GL ಅಕೌಂಟ್ ನ ಪೇಸ್ಟ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಟ್ಯಾಕ್ಸ್ ಅಕೌಂಟ್ ಅಲ್ವಾ ಇದು. ಸೊ ಇದನ್ನು ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲ ಬೇಡ, ಇಲ್ಲ ಆಲ್ರೆಡಿ ಇದೆಯಲ್ಲ. ಎಂಟರ್ ಕೊಡಿ, ಸೇವ್ ಕೊಡಿ. ಸೊ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಬನ್ನಿ, ಫೀಲ್ಡ್ ಸ್ಟೇಟಸ್ ಗ್ರೂಪ್ ಟ್ಯಾಕ್ಸ್ ಅಕೌಂಟ್ ಅಂತ ಇರುತ್ತೆ ನೋಡಿ, ಟ್ಯಾಕ್ಸ್ ಅಕೌಂಟ್. ಸೊ ಇಲ್ಲಿ ಹೋಗ್ಬಿಟ್ಟು TAX ನೋಡಿ, ಟ್ಯಾಕ್ಸ್ ಆಫೀಸ್ ಕ್ಲಿಯರಿಂಗ್ ಅಕೌಂಟ್. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ಟ್ಯಾಕ್ಸ್ ಆಫೀಸ್ ಕ್ಲಿಯರಿಂಗ್ ಅಕೌಂಟ್, ಎಂಟರ್, ಸೇವ್. ಈ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಇನ್ ಲೋಕಲ್ ಕರೆನ್ಸಿ ವಾರ್ನಿಂಗ್ ಬಿಡಿಯೋದು. ಸೊ ಸೇವ್ ಆಯ್ತು. ಈಗ ಅಗೇನ್ ನಾನು ಇಲ್ಲಿಗೆ ಬರ್ತೀನಿ. ಸಿಮ್ಯುಲೇಟ್ ಕೊಡಿ. ಸೊ ಸಿಮ್ಯುಲೇಟ್ ಆಗ್ತಾ ಇದೆ. ಈಗ ಪೋಸ್ಟ್ ಮಾಡಿ. ಪೋಸ್ಟ್ ಆಗ್ತಾ ಇದೆ ನೋಡಿ, ಡಾಕ್ಯುಮೆಂಟ್ ಪೋಸ್ಟೆಡ್.
ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ನಂಬರ್ ರೇಂಜ್ ಫೆಚ್ ಆಗಿಲ್ಲ, ಅದನ್ನ ಚೆಕ್ ಮಾಡೋಣ. ಸೊ ನಮಗೆ ಯಾವ್ದು ಬರ್ತಾ ಇದೆ, 5056 ಸಮಥಿಂಗ್ ಏನೋ ಬರ್ತಾ ಇದೆ ಅಲ್ಲ. ಓಕೆ, ಸೊ ಇದನ್ನ ನಾವು ಚೆಕ್ ಮಾಡೋಣ. ಸೊ ಈ ತರ ನಾವು ಇನ್ವಾಯ್ಸಿಂಗ್ ಮಾಡ್ತೀವಿ. ಈ ಇನ್ವಾಯ್ಸ್ ನ ನಾವು ನೋಟ್ ಮಾಡ್ಕೊಳ್ಳೋಣ. ಓಕೆ, ಸೊ ನೋಟ್ ಎಲ್ಲಿ, ಸೊ ನಾನು ಆಲ್ರೆಡಿ ಇಲ್ಲಿ ಡಾಕ್ಯುಮೆಂಟ್ ಮೇಂಟೈನ್ ಮಾಡಿದ್ದೀನಿ. ಸೊ ಡೆಸ್ಕ್ಟಾಪ್, ಸೊ ಇದು ಇನ್ವಾಯ್ಸಿಂಗ್. ಸೊ ಈ ತರನು ಈ ಮೇಜರ್ ಎರರ್ಸ್ ಇದು ಬರುತ್ತೆ. ಸೊ ಇದನ್ನ ಈ ತರ ಸಾಲ್ವ್ ಮಾಡಿ ಅಷ್ಟೇ. ಇಷ್ಟೇ, ನಿಮಗೆ ಇದು ಬಿಟ್ರೆ ಏನು ಎರರ್ಸ್ ಬರಲ್ಲ. ಒನ್ ಟೈಮ್ ಪ್ರಾಕ್ಟೀಸ್ ಅಲ್ಲಿ ಒನ್ ಟೈಮ್ ಇಶ್ಯೂ ರಿಸಾಲ್ವ್ ಮಾಡೋದಷ್ಟೇ ಇದು. ಓಕೆ, ಇಲ್ಲಿಗೆ ಬನ್ನಿ. ಸೊ ಇಲ್ಲಿ, ಸೊ ಇದು ಇನ್ವಾಯ್ಸ್. ಓಕೆ, ಓಕೆ, ಸೊ ಈಗ ನೋಡಿ. ಸೊ ಈಗ ನಾನು ಇದು ಇನ್ವಾಯ್ಸ್ ಮಾಡಿದೆ, ಇದು ಯಾಕೆ ಇದು ನಂಬರ್ ಬರ್ತಾ ಇದೆ ಅನ್ನೋದನ್ನ ಒಂದು ಅನಲೈಸ್ ಮಾಡೋಣ. ಇಲ್ಲಿಗೆ ಬನ್ನಿ, ಬ್ಯಾಕ್. ಸೊ ಅಗೇನ್ ಸೇಮ್ ಟಿ ಕೋಡಿಗೆ ಹೋಗೋಣ. ಯಾವುದು, ನಾನು ನಂಬರ್ ಅಸೈನ್ಮೆಂಟ್ ಅಲ್ಲಲ್ವಾ, ಇಲ್ಲಿ ಹೋಗಿ ನೋಡೋಣ ನಾವೇನಾದ್ರೂ ಮಿಸ್ಟೇಕ್ ಮಾಡಿದೀವ ಅಂತ. ಎಂಟರ್. ಸೊ ನಂಬರ್ ರೇಂಜ್, ಡಾಕ್ಯುಮೆಂಟ್ ಟೈಪ್ ಯಾವುದು, WRE ಅಲ್ವಾ, RE. ಡಬಲ್ ಕ್ಲಿಕ್ ಮಾಡಿ. ಸೊ ನಂಬರ್ ರೇಂಜ್ ಇನ್ಫಾರ್ಮೇಶನ್ ಕೊಟ್ವಿ, ಯಾಕೆ ಬರ್ತಾ ಇಲ್ಲ, ಏನ್ ಬಂದಿದ್ದದು, ನಂಬರ್ ರೇಂಜ್ ಬಂದ್ಬಿಟ್ಟು 5108 5 ಸೀರೀಸ್ ಯಾವ್ದು ಅದೇನಾಗಿದೆ ಒಂದ್ಸತಿ ವೆರಿಫೈ ಮಾಡ್ಕೊಂಡು. 51056100 51 ಇಲ್ಲ, ಡಿಫೈನ್ ಆಗಿಲ್ಲಲ್ಲ. ಮಾಡಿರೋದು ಇದಲ್ವಾ, ಬಟ್ ಅದು ಯಾಕೆ ಬರ್ತಾ ಇಲ್ಲ ನೋಡೋಣ. ಸೊ ಬ್ಯಾಕ್ ಬನ್ನಿ, ಇದೆಲ್ಲ ಕರೆಕ್ಟ್ ಇದೆ. ಬ್ಯಾಕ್. ಸೊ ನಂಬರ್ ರೇಂಜ್ ಫಾರ್ ಡಾಕ್ಯುಮೆಂಟ್ VIV ಇಂಟರ್ವಲ್ಸ್. ಸೊ ಇಲ್ಲಿ ಏನಾದ್ರು ಸೇಮ್ ಅನ್ಸುತ್ತೆ. ಸೇಮ್. ಬ್ಯಾಕ್ ಬನ್ನಿ, ಬ್ಯಾಕ್. ಡಾಕ್ಯುಮೆಂಟ್ ಟೈಪ್ ಇನ್ ಇನ್ವಾಯ್ಸ್ ವೆರಿಫಿಕೇಶನ್ MIRO ಅಲ್ಲ, ಡಬಲ್ ಕ್ಲಿಕ್ ಮಾಡಿ. RE ಡಾಕ್ಯುಮೆಂಟ್ ಟೈಪ್ ಕರೆಕ್ಟ್ ಇದೆ. RE ಡಾಕ್ಯುಮೆಂಟ್ ಟೈಪ್ಗೆ ನಾವು ಮಾಡಿದ್ದು. ಬ್ಯಾಕ್. ನಂಬರ್ ರೇಂಜ್ ಅಸೈನ್ಮೆಂಟ್ ಇಲ್ಲಿ ಕರೆಕ್ಟ್ ಇದೆ. ಇಲ್ಲಿ ನೋಡೋಣ, ಅದೇ ನಂಬರ್ ರೇಂಜ್ ಫಾರ್ ಟ್ರಾನ್ಸಾಕ್ಷನ್ ಇಲ್ಲಿ ಕರೆಕ್ಟ್ ಇದೆ. maintain number in the invoice document intervals. So ಇದ ಕ್ರಿಯೇಟ್ ಆಗಿರೋದು ಬೈ ಡಿಫಾಲ್ಟ್ ನೋಡಿ, ಅದೇ ಕ್ರಿಯೇಟ್ ಆಗಿರೋದು ನೋಡಿ. ಇಲ್ಲಿ 5105610008. ಸೊ ಇಲ್ಲಿ ನೋಡಿ 01. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕಾನ್ಫಿಗರೇಷನ್ ಅಲ್ಲಿ ಬೈ ಡಿಫಾಲ್ಟ್ ಆಲ್ ಇಯರ್ಸ್ಗೆ ಕ್ರಿಯೇಟ್ ಆಗ್ಬಿಟ್ಟಿದೆ. ಈಗ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ಒಂದ್ಸತಿ. ಯೂಶಲಿ ರಿಯಲ್ ಟೈಮ್ ಅಲ್ಲಿ ಹಿಂಗಿರಲ್ಲ, VI ಕ್ರಿಯೇಟ್ ಮಾಡ್ತೀನಿ 2024. ಇಲ್ಲಿ ಏನ್ ಮಾಡ್ತೀನಿ 95 ಇಲ್ಲೇನು 9599 ಕೊಟ್ಟಿದ್ದೆ. ಓಕೆ, ಸೇವ್. ಈಗ ಇನ್ನೊಂದು ಇನ್ವಾಯ್ಸ್ ಕ್ರಿಯೇಟ್ ಮಾಡಿ ನೋಡೋಣ. ಅಲ್ಲ, ಅದೇನು ಆಲ್ರೆಡಿ ನಾನು ಮಾಡಿದ್ದೀನಿ, ಹಂಗಾಗಿ ಆ ಇಶ್ಯೂ ಬಂದಿರೋದು. ಇನ್ನೊಂದ್ಸತಿ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. PO ಯಾವುದು, PO ಆಲ್ರೆಡಿ ನಾನು ಮಾಡಿದ್ದೀನಿ. ಬೇರೆ PO ತಗೊಳೋಣ. ಸೊ ಬೇರೆ POಗೆ ಅಗೇನ್ ನಾನು /n ME21N 22N ಎಂಟರ್ ಮಾಡಿ. ಸೊ ಇಲ್ಲಿ ಮೈ ಪರ್ಚೇಸ್ ಆರ್ಡರ್ಸ್
ಸೊ ಇಲ್ಲಿ 86 ಇದಾಯಿತು. ಇದನ್ನ ಇದರದ್ದು ಪರ್ಚೇಸ್ ಆರ್ಡರ್ ಹಿಸ್ಟ್ರಿ ಇಲ್ಲ. ಇದಕ್ಕೆ ಹೋಗೋಣ. ಇದರದ್ದು ಇದೆ. ಓಕೆ, ಇದೆ. ಸೊ ಇದ್ರದ್ದು ಎಷ್ಟಿದೆ? ಓಕೆ. ಸೊ ಇದು 86,008. ಇದನ್ನು ಕಾಪಿ ಮಾಡ್ಕೊಂತೀನಿ. ಈಗ ಮೈರೋ ಹೋಗಿ ಪೇಸ್ಟ್. ಸೊ ಇದು ಸೇಮ್ ಡೇಟ್ ತಗೊಳೋಣ. ಎಂಟರ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಕ್ವಾಂಟಿಟಿ ಅದೆಲ್ಲ 100. ಓಕೆ, 100 ಎಂಟರ್ ಮಾಡಿ. ಎಂಟರ್. ಸೊ ಜುರಿಡಿಕ್ಷನ್ ಸೇಮ್ ಎಂಟರ್ ಕೊಡಿ. ಸೊ ಇದಕ್ಕೂ ಯಾಕಂದ್ರೆ 2 ಲೈನ್ ಐಟಮ್ ಇದೆಯಲ್ಲ, ಅದಕ್ಕೆ ಬೇಸ್ ಲೈನ್ ಡೇಟ್ ಅದನ್ನ ಸೆಲೆಕ್ಟ್ ಮಾಡಿ. ಈಗ ಸಿಮ್ಯುಲೇಟ್ ಮಾಡಿ. ಸೊ ಸಿಸ್ಟಮ್ ಕ್ಯಾನ್ ನಾಟ್ ಕ್ಯಾಲ್ಕುಲೇಟ್ ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಯಾಕೆ ಸೆಲೆಕ್ಟ್ ಆಯ್ತಿದೆ? ಕ್ಯಾಶ್ ಡಿಸ್ಕೌಂಟ್ ಎಲ್ಲಿ ಡಿಫೈನ್ ಮಾಡಿದೀನಿ? ಡಿಫೈನ್ ಮಾಡಿಲ್ಲ. Do you want to post? No. So MIR. So okay. So ಇಲ್ಲಿ 100 enter. Jurisdiction ಇಲ್ಲಿ ಎಂಟರ್ ಕೊಡಿ. ಇದಕ್ಕೆ ಎಂಟರ್ ಕೊಡಿ. ಸೊ ಇಲ್ಲೇನ್ ಹೇಳ್ತಾ ಇದೆ? ಓಕೆ, ಬೇಸ್ ಲೈನ್ ಡೇಟ್. ಸಿಮ್ಯುಲೇಟ್. ಸೊ ಇದೇನಕ್ಕೆ ಬರ್ತಾ ಇದೆ? ಡಬಲ್ ಕ್ಲಿಕ್ ಮಾಡಿ. ನಾನು ಕ್ಯಾಶ್ ಡಿಸ್ಕೌಂಟ್ ಸೆಲೆಕ್ಟ್ ಮಾಡಿಲ್ಲ. ಬೇಸ್ ಅಮೌಂಟ್ ಇನ್ ಓಪನ್ ಐಟಮ್ ಅಂದ್ರೆ 2. ಓಕೆ, ಇಲ್ಲಿ ನೋಡಿ 200 ಇದೆ. ನಾನು 100 ಕೊಟ್ಟಿದ್ದೀನಿ, ಅದಕ್ಕೆ ಬಂದಿದ್ದದು. ಸಿಮ್ಯುಲೇಟ್ ಮಾಡಿ. ಒಂದು ನಿಮಿಷ. ಡಿಲೀಟ್. ಇಲ್ಲಿ 100 ಇದೆ. ಟೋಟಲ್ ನೋಡಿ ಅಮೌಂಟ್ ಎಷ್ಟಿದೆ? 200 ಅಲ್ವಾ ಅದು? ಸೊ 200 ಎಂಟರ್. ಸೊ ಇಲ್ಲಿ 2 ಲೈನ್ ಐಟಮ್ ಇದೆಯಲ್ಲ, ಸೊ 1 ಲೈನ್ ಐಟಮ್ 150 150 200 ಅದು ಎಷ್ಟು ಅಂತ ಅಲ್ಲ. ಇದು ಕ್ಯಾಶ್ ಡಿಸ್ಕೌಂಟ್ ಸೆಲೆಕ್ಟ್ ಆಗಿದೆ, ಅದಕ್ಕೆ ಹಂಗಾಗ್ತಾ ಇರೋದು. ಸೊ ಬೇಸಿಕಲಿ ಇಲ್ಲಿ ಎಷ್ಟಿದೆ ನೋಡಿ ಅಮೌಂಟ್? 200 ಅಲ್ವಾ? 200 ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ನಮ್ಗೆ 350 ಇನ್ನ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಏನ್ ಮಾಡಿ, ಜಸ್ಟ್ ಫಾರ್ ಇದು ಪರ್ಪಸ್ಗೆ ಆ ಡಿಫರೆನ್ಸ್ ಅಮೌಂಟ್ 350 ಇಲ್ಲಿ CD ಅಂತ ಇದೆ, ಅಂದ್ರೆ ಕ್ಯಾಶ್ ಡಿಸ್ಕೌಂಟ್ ಇದು. ಓಕೆ, ಎಂಟರ್ ಕೊಡಿ. ಸೊ ಕ್ಯಾಶ್ ಡಿಸ್ಕೌಂಟ್ ಮೇ ಬಿ ಗ್ರಾಂಟೆಡ್ ಅಪ್ ಟು 5%. ಓಕೆ, ಒಂದು ಕೆಲಸ ಮಾಡೋಣ. ಸೊ ಇದನ್ನ ಡಿಲೀಟ್ ಮಾಡಿ. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು? ಇಲ್ಲಿ 350 ಅಂತ ಅದು ಕೊಡಿ. ಓಕೆ, ಇಲ್ಲಿ ಕಮ್ಮಿ ಮಾಡೋಣ, 100 ಕೊಡಿ. ಇಲ್ಲ ಅಂತಂದ್ರೆ ಇಲ್ಲಿ 0 ಕೊಟ್ರೆ ನೋಡಿ 150 ತೋರಿಸ್ತಾ ಇದೆ. ಸೊ 150 300. ಇಲ್ಲಿ ಬನ್ನಿ ಪೇಮೆಂಟ್ ಅಲ್ಲಿ, ಇಲ್ಲಿ 300 ಕೊಡಿ. ಇಲ್ಲ 100. ಇದು ಕ್ಯಾಶ್ ಡಿಸ್ಕೌಂಟ್. ಒಂದು ಕೆಲಸ ಮಾಡೋಣ, ಬೇರೆದೇ ಇದನ್ನ ತಗೊಂಡ್ಬಿಡೋಣ. ಪರ್ಚೇಸ್ ಆರ್ಡರ್ ನಂಬರ್. ಓಕೆ, ಈಗ ತಗೊಂಡಿದ್ದು 8 ಅಲ್ವಾ? ಇದನ್ನ 7 ತಗೊಂಡು 7 ಅಲ್ಲಿ ವ್ಯಾಲಿಡ್ ಡೇಟ್. ಓಕೆ, ಸಪೋಸ್ ನಿಮಗೆ ಕ್ವಾಂಟಿಟಿ ಬರ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಅಮೌಂಟ್ ಹಾಕಿ ಇಲ್ಲಿ ಕ್ವಾಂಟಿಟಿ 10 ಅಂತ ಹಾಕ್ಬಿಡಿ. ಹಾಕಿದ ತಕ್ಷಣ ಇಲ್ಲಿ ಜುರಿಡಿಕ್ಷನ್ ಕೋಡ್ ಎಂಟರ್. ಅದಾದ್ಮೇಲೆ ನೋಡಿ ಇಲ್ಲಿ 100 ತೋರಿಸ್ತಾ ಇದೆ. ಬೇಸ್ ಲೈನ್ ಡೇಟ್ ಕೊಡಿ.
ಓಕೆ, ಬೇಸಿಕ್ ಡಾಟಾಗೆ ಹೋಗಿ ಇಲ್ಲಿ ನಾನು ಅಮೌಂಟ್ ಎಂಟರ್ ಮಾಡ್ತೀನಿ. ಅಷ್ಟು ಮಾಡಿ ಸಾಕು. ಅದು ಸ್ವಲ್ಪ ಇದ್ರ ಪ್ರಾಬ್ಲಮ್ ಇದೆ. ಈಗ ಸಿಮ್ಯುಲೇಟ್ ಕೊಡಿ, ಸಿಮ್ಯುಲೇಟ್ ಕೊಟ್ಟು ಪೋಸ್ಟ್ ಮಾಡಿ. ನೋಡಿ ಪೋಸ್ಟ್ ಆಯ್ತು. ಈಗ ನೋಡಿ ಇನ್ನ ಇದೆ ಬರ್ತಾ ಇದೆ, ಬ್ಲಾಕ್ಡ್ ಫಾರ್ ಪೇಮೆಂಟ್ ಅಂತ ಬಂತು ನೋಡಿ. ಸೊ ಇದು ಬ್ಯಾಕ್ ಎಂಡ್ ಅಲ್ಲಿ ಚೆಕ್ ಮಾಡ್ತೀನಿ ಇದು. ಓಕೆ, ನೋಡೋಣ ಒಂದ್ಸತಿ ಮತ್ತೆ ಅದನ್ನೇ ಯಾಕೆ ತಗೊಂತು ಅಂತ. ಒಂದ್ ಕೆಲಸ ಮಾಡೋಣ, ಇದನ್ನ ಡಿಲೀಟೇ ಮಾಡ್ಬಿಡೋಣ. ಯಾಕಂದ್ರೆ 999 ಕೊಟ್ಟಿದ್ದೇನೆ. ಡಿಲೀಟ್ ಮಾಡಿ ಬೇಕಿದ್ರೆ ನೀವು ಚೆಕ್ ಮಾಡಿ. ಯಾಕಂದ್ರೆ ನಾನು VI ಅಸೈನ್ ಮಾಡಿದ್ದೀನಿ, ಅಲ್ಲಿ ಯಾಕೆ 01 ತಗೊಂತಾ ಇದೆ ಅನ್ನೋದನ್ನ ನೋಡೋಣ. ಸೊ ಬ್ಯಾಕ್ ಬನ್ನಿ. ಸೊ ಟ್ರಾನ್ಸಾಕ್ಷನ್ ನಂಬರ್ ರೇಂಜ್, ಸೊ ಇಲ್ಲಿ ಮೇಂಟೈನ್ ನಂಬರ್ ರೇಂಜ್ ಅಸೈನ್ಮೆಂಟ್. ಸೊ ಡಾಕ್ಯುಮೆಂಟ್ ಟೈಪ್, ಸೊ ಇಲ್ಲಿ RE ಡಬಲ್ ಕ್ಲಿಕ್ ಮಾಡಿ. ಸೊ VI ನೇ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಹೋಗಿ ವಿವೋ ಇಂಟರ್ವ್ಯೂಸ್, ಇಲ್ಲಿ ತೋರಿಸ್ತಾ ಇಲ್ಲ, ಸ್ವಲ್ಪ ಏನೋ ಇಂಟರ್ನಲ್ ಇಶ್ಯೂ ಇದೆ ಬಿಡಿ. ಸೇಮ್ ಪ್ರೊಸೀಜರ್, ನೀವು ಈ ತರ ಮಾಡಿದ್ರೆ ನಂಬರ್ ರೇಂಜ್ ಕ್ರಿಯೇಟ್ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ಡ್ ಫಾರ್ ಪೇಮೆಂಟ್ ಅಂತ ಬಂತು. ನಾನು ನಿಮಗೆ ಇಲ್ಲಿ ಹೇಳಿದೆ PPT-ಯಲ್ಲಿ. ಸೊ ಯಾವುದೇ ಇನ್ವಾಯ್ಸ್ ಬ್ಲಾಕ್ ಆಗಿದ್ರೆ MRBRT ಕೋಡ್ ಏನೋ ಈ ಡಾಕ್ಯುಮೆಂಟ್ ನಂಬರ್ ಸ್ಟೋರ್ ಮಾಡ್ಕೊಳ್ಳಿ. ಸೊ ಇದನ್ನೇ 9 ಅಲ್ವಾ, 9. ಸೊ ಇದನ್ನ ಕಾಪಿ ಮಾಡಿ, MRBR /N MRBR ಎಂಟರ್ ಕೊಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ವಾಯ್ಸ್ ಡಾಕ್ಯುಮೆಂಟ್ ನಂಬರ್ ಪೇಸ್ಟ್ ಮಾಡಿ, ಎಂಟರ್ ಕೊಟ್ಟ ತಕ್ಷಣ ರಿಲೀಸ್ ಮ್ಯಾನ್ಯುವಲಿ ಅಂತ ಇದೆ. ರಿಲೀಸ್ ಮ್ಯಾನ್ಯುವಲ್ ಅಂದ್ರೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಇಲ್ಲಿ ಈ ಲೈನ್ ಐಟಮ್ ಸೆಲೆಕ್ಟ್ ಮಾಡಿ ಇಲ್ಲಿ ರಿಲೀಸ್ ಮಾಡಿದ್ರೆ ಮ್ಯಾನ್ಯುವಲಿ ರಿಲೀಸ್ ಆಗುತ್ತೆ. ಇಲ್ಲ ಅಂತಂದ್ರೂ ರಿಲೀಸ್ ಆಟೋಮೆಟಿಕಲಿ ಕೊಟ್ಟು ಎಕ್ಸಿಕ್ಯೂಟ್ ಕೊಡಿ, ಆಟೋಮೆಟಿಕ್ ಆಗಿ ನೋಡಿ ರಿಲೀಸ್ ಆಯ್ತು. ಈಗ ನೋಡಿ, ಓಕೆ, ಈಗ ನೀವು ಆ ಇನ್ವಾಯ್ಸ್ ನ ನೀವು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಳಕ್ಕೆ ಎಂಟ್ರಿ ಕೋಡ್ ನಾನು ನಿಮಗೆ ಇಲ್ಲಿ ಹೇಳಿದೆ. ಸೊ ಟು ಚೆಕ್ ಇನ್ವಾಯ್ಸ್ FB03 /N FB03 ಇಲ್ಲಿಗೆ ಹೋಗಿ ಡಾಕ್ಯುಮೆಂಟ್ ನಂಬರ್ ಪೇಸ್ಟ್ ಮಾಡಿ ಎಂಟರ್ ಕೊಡಿ. ಡಸಂಟ್ ವಿವೋ ಆರ್ಕೈವ್ ಫಿಸ್ಕಲ್ ಇಯರ್ ಏನು 2024 ಎಂಟರ್ ನೋಡಿ. ಸೊ ಫಿಸ್ಕಲ್ ಇಯರ್ 2023 ಅನ್ಸುತ್ತೆ. ಇಲ್ಲ, ಈಗಿರೋದು ಕರೆಂಟ್ ಅದೇ ಅಲ್ಲ. ಒಂದು ಕೆಲಸ ಮಾಡಿ, ಈಗ 2024 ಡಾಕ್ಯುಮೆಂಟ್ ಲಿಸ್ಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಕೊಡಿ. ಈಗ ಎಕ್ಸಿಕ್ಯೂಟ್ ಕೊಡಿ. ನೋ ಕರೆಸ್ಪಾಂಡಿಂಗ್ ಡಾಕ್ಯುಮೆಂಟ್ಸ್ ಮಾಡಿ ನೆಕ್ಸ್ಟ್ ಕೊಡಿ. ಓಕೆ, ನೋಡಿ ಇಲ್ಲಿ ನಾನು ಕ್ರಿಯೇಟ್ ಮಾಡಿರೋದು ಇಲ್ಲಿ ಯಾಕೆ ಬರ್ತಾ ಇದೆ ಇದು 9500 ಇದು ಫೈನಾನ್ಷಿಯಲ್ ಅಕೌಂಟಿಗೆ ಎಂಟ್ರಿ ಆಗಿದೆ, ಬಟ್ ಇನ್ವಾಯ್ಸ್ ಡಾಕ್ಯುಮೆಂಟ್ ನಂಬರಿಗೆ ತಗೊಂತ ಇಲ್ಲ. ಓಕೆ, ನೋಡಿ ಇಲ್ಲಿ ಈ ಡಾಕ್ಯುಮೆಂಟ್ ನಂಬರ್ ಆಕ್ಚುಲಿ ನಮ್ದು ಸ್ವಲ್ಪ ಇಂಟರ್ನಲ್ ಇಶ್ಯೂ ಇದೆ, ಅದನ್ನ ಚೆಕ್ ಮಾಡ್ತೀನಿ ನಾನು. ಓಕೆ, ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಡಾಕ್ಯುಮೆಂಟ್ ನಂಬರ್ ಇದೆ, ಬಟ್ ನಮಗೆ ಇಲ್ಲಿ ಬರ್ತಾ ಇರೋದು ಇನ್ವಾಯ್ಸ್ ನಂಬರ್. ಓಕೆ, ಸೊ ಅದನ್ನ ನಾವು ಇಲ್ಲೇ ಒಂದ್ಸತಿ ನೋಡಿ. ಇದನ್ನ ನಮ್ಮ ಆಕ್ಚುಲಿ ನಾವು ಏನ್ ಮಾಡಿದೀನಿ, ಇದು ನಂಬರ್ ರೇಂಜ್ ಫಾರ್ ಫೈನಾನ್ಷಿಯಲ್ ಅಕೌಂಟಿಂಗ್, ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಮಾಡಿದ್ವಿ, ಬಟ್ ಇನ್ವಾಯ್ಸ್ ನಂಬರ್ ಯಾಕೆ ಬರ್ತಾ ಇಲ್ಲ ಅನ್ನೋದು ನೋಡೋಣ. ಸೊ ಮೇಂಟೈನ್ ಟ್ಯಾಕ್ಸ್ ರಿಫಾರ್ಮ್. ಓಕೆ, ಸೊ ಆ ಕಾನ್ಫಿಗರೇಷನ್ ನಿಮಗೆ ನಾಳೆ ಚೆಕ್ ಮಾಡ್ತೀನಿ ಬ್ಯಾಕ್ ಎಂಡ್ ಅಲ್ಲಿ. ಇನ್ ಕೇಸ್ ಏನಾದ್ರು ಇಶ್ಯೂ ಇತ್ತು ಅಂದ್ರೆ ಅದನ್ನ ನಾಳೆ ನೋಡೋಣ. ಓಕೆ, ಸೊ ಇದಿಷ್ಟು ಇನ್ವಾಯ್ಸ್ ವೆರಿಫಿಕೇಶನ್. ಸೊ ನಾಳೆ ಬಂದ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲಾಜಿಸ್ಟಿಕ್ ಇನ್ವಾಯ್ಸ್, ಕ್ರೆಡಿಟ್ ಮೆಮೋ, ಸಬ್ಸಿಕ್ವೆಂಟ್ ಡೆಬಿಟ್, ಸಬ್ಸಿಕ್ವೆಂಟ್ ಕ್ರೆಡಿಟ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಇಶ್ಯೂನು ರಿಸಾಲ್ವ್ ಮಾಡೋಣ. ಓಕೆ, ಇನ್ವಾಯ್ಸ್ ನಂಬರ್ ಡಾಕ್ಯುಮೆಂಟ್ ನಂಬರ್ ಏನ್ ಟ್ರಿಗರ್ ಆಗ್ತಾ ಇಲ್ಲ ಅದು, ದೆನ್ ಕಂಪ್ಲೀಟ್ ಫ್ರಮ್ PO GR ಆದ್ಮೇಲೆ ಇನ್ವಾಯ್ಸ್ ಹೆಂಗ್ ಮಾಡೋದು, ಕ್ರೆಡಿಟ್ ಮೆಮೋ ಹೆಂಗ್ ಮಾಡೋದು, ಸಬ್ಸಿಕ್ವೆಂಟ್ ಡೆಬಿಟ್ ಹೆಂಗ್ ಮಾಡೋದು, ಸಬ್ಸಿಕ್ವೆಂಟ್ ಕ್ರೆಡಿಟ್, ಈ ಕಂಪ್ಲೀಟ್ ಪ್ರೋಸೆಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಈ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಸೊ ಯಾವ ತರ ಇನ್ವಾಯ್ಸ್ ಕ್ರಿಯೇಟ್ ಮಾಡ್ತೀವಿ, ಆ ಇನ್ವಾಯ್ಸ್ ಮಾಡೋ ಟೈಮ್ ಅಲ್ಲಿ ಏನೇನ್ ಎರರ್ಸ್ ಬರುತ್ತೆ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್, FICO ರಿಲೇಟೆಡ್, ಅದನ್ನ ರಿಸಾಲ್ವ್ ಮಾಡಿದ್ವಿ. ಓಕೆ,
ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಓಕೆ ಸರ್.